Good morning dear students, welcome back. I am your physics professor Dr. Nagaraj explaining physics for second PUC in Kannada. Already I have uploaded one introductory video. In that video I have spoken about the history of electrostatics. ನಿಮ್ಮ ಜೊತೆ ಸುಮ್ಮನೆ ಅನೌಪಚಾರಿಕವಾಗಿ ಇನ್ಫಾರ್ಮಲ್ ಆಗಿ ಕ್ಯಾಶುಯಲ್ ಆಗಿ ಒಂದು ಸ್ವಲ್ಪ ಮಾತಾಡಿ ಯಾವ ಥರ ಸೆಕೆಂಡ್ PUCಗೆ ನೀವು ಪ್ರಿಪೇರ್ ಆಗಬೇಕು ಅಂತ ಸ್ವಲ್ಪ ಬ್ರೀಫ್ ಆಗಿ ತುಂಬ ಡೀಟೇಲ್ ಆಗಲ್ಲ ಹೇಳಿಬಿಟ್ಟು ಮತ್ತು ಹೆಲ್ತನ್ನು ಯಾವ ರೀತಿ ನೋಡ್ಕೋಬೇಕು, ಯಾಕೆಂದರೆ ಬೇಸಿಗೆ ಕಾಲ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ ಅಂತ ಹೇಳಿ ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡಿದ್ದೆ ಇಂದಿನ ವಿಡಿಯೋದಲ್ಲಿ. ಜೊತೆಗೆ ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮತ್ತು ಕರೆಂಟ್ ಎಲೆಕ್ಟ್ರಿಸಿಟಿಗೆ ಸ್ವಲ್ಪ ಪೀಠಿಕೆ ಇಂಟ್ರೊಡಕ್ಷನ್ ಅಂತ ಕೊಟ್ಟಿದ್ದೆ ನಾನು. ಅದರಲ್ಲಿ ದಾರಾ ಬೇಂದ್ರೆ ಬಗ್ಗೆ, ಜೋಗ್ ಫಾಲ್ಸ್ ಬಗ್ಗೆ, ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮತ್ತು ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದಷ್ಟು, ಆ್ಯಕ್ಚುಲಿ ಇಟ್ ಈಸ್ ಫ್ಯಾಕ್ಟ್, ನಾಟ್ ಸ್ಟೋರಿ ಅಲ್ಲ ಅದು, ಇಟ್ ಈಸ್ ಫ್ಯಾಕ್ಟ್. ಓಕೆ, ಸೊ ಅವನ್ನೆಲ್ಲ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದೀನಿ ನಾನು. ಈ ಅಂದರೆ ಐ ಸ್ಪೋಕ್ ಓನ್ಲಿ ಅಬೌಟ್ ದ ಹಿಸ್ಟರಿ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ and current electricity, and there are many more interesting facts about history of electrostatics and current electricity, especially current electricity, that I will explain when that particular chapter comes into picture. So now I am going to start with physics of electrostatics. So electrostatics heading ivaga bariti nodi, electrostatics ಈ ಚಾಪ್ಟರ್ನ ಶುರು ಮಾಡೋಣ. ಇದರಲ್ಲಿ ಮತ್ತೆ ಎರಡು ಸಬ್ ಚಾಪ್ಟರ್ಸ್ ಇದೆ. ಒಂದು ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತ, ಇನ್ನೊಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಂತ. ಸೊ ಫಸ್ಟ್ ಚಾಪ್ಟರ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಬಗ್ಗೆ. ಚಾರ್ಜ್, ದಿಸ್ ವರ್ಡ್ ಈಸ್ ದೇರ್, ನೋ ದಿಸ್ ವರ್ಡ್ ಚಾರ್ಜ್. Well, I will try to explain it. It is represented by Q. Here onwards I take it as Q. Actually ಚಾರ್ಜ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ. ಫಸ್ಟ್ PUC ನಲ್ಲಿ ನಾವು ಆಗಲಿ ಸಾಕಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಮಾತಾಡಿದ್ದೀವಿ. ಯಾವ್ಯಾವ ಕ್ವಾಂಟಿಟಿಯನ್ನು ನಾವು ಮೆಷರ್ ಮಾಡ್ಬೋದು ಅವನ್ನೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಹಾಗೆ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಬರೀ ಮೆಷರ್ ಮಾಡೋದಷ್ಟೇ ಅಲ್ಲ, ಡೆಫಿನೇಷನ್ ಕೂಡ ಇರುತ್ತೆ ಅಂತ ಹೇಳಿದ್ದೆ. ಬಟ್ ಒನ್ ಥಿಂಗ್ ಯು ರಿಮೆಂಬರ್, ಆಲ್ವೇಸ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಪರ್ಫೆಕ್ಟ್ ಡೆಫಿನೇಷನ್ ಫಾರ್ ಆಲ್ ದ ಫಿಸಿಕಲ್ ಕ್ವಾಂಟಿಟೀಸ್. ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ಗೆ ಡೆಫಿನೇಷನ್ ಬರೆಯೋಕ್ಕಾಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಮಾಸ್ಗೆ ಏನಂತ ಡೆಫಿನೇಷನ್ ಬರೀತೀರಾ ನೀವು, ಟೈಮ್ಗೆ ಏನಂತ ಡೆಫಿನೇಷನ್ ಬರೀತೀರಾ. ಓಕೆ, ಇವೆಲ್ಲ ಕೆಲವೊಂದು ಕ್ವಾಂಟಿಟೀಸ್ಗೆ ಡೆಫಿನೇಷನ್ ಸಾಧ್ಯ ಇಲ್ಲ. ಬಟ್ ದಟ್ ಡಸಂಟ್ ಮೀನ್ ದಟ್ ದೇ ಆರ್ ನಾಟ್ ಫಿಸಿಕಲ್ ಕ್ವಾಂಟಿಟೀಸ್, ದೇ ಆರ್ ಫಿಸಿಕಲ್ ಕ್ವಾಂಟಿಟೀಸ್. ಅದೇ ಕ್ಯಾಟಗರಿಗೆ ಸೇರೋದು ಚಾರ್ಜ್. ಯಾರಾದರೂ ಬಂದು ನನ್ನನ್ನು ಸರ್ ವಾಟ್ ಈಸ್ ಚಾರ್ಜ್ ಅಂತ ಹೇಳಿಬಿಟ್ರೆ ಐ ಕೆನಾಟ್ ಆನ್ಸರ್. ಇದೇನ ಸರ್ ಬಿಗಿನಿಂಗ್ಗೆ ಈ ತರ ಹೇಳ್ತವ್ರೆ ಅಂತ ನೀವೇನು ಆಶ್ಚರ್ಯ ಪಡಬೇಡಿ. ಇದು ಇರೋದೇ ಹಂಗೆ. ಚಾರ್ಜ್ ಅಂದ್ರೆ ಏನು ಅಂತ ಯಾರು ಹೇಳಕ್ಕಾಗಲ್ಲ, ಯಾವ ಫಿಸಿಕ್ಸ್ ಟೀಚರ್ ಕೈಲೂ ಕೂಡ ಚಾರ್ಜ್ ಈಸ್ ಡಿಫೈನ್ಡ್ ಆಸ್ ಅಂತ. ಯಾಕೆ ಅಂದ್ರೆ ಚಾರ್ಜ್ಗೆ ಡೆಫಿನೇಷನ್ ಅಂತ ಇಲ್ಲ. ಅಂದ್ರೆ ಚಾರ್ಜ್ ಅನ್ನ ಡಿಫೈನ್ ಮಾಡಕ್ಕಾಗಲ್ಲ, ಆದರೆ ಚಾರ್ಜ್ ಅಂದ್ರೆ ಏನು ಅಂತ ನಾವು ಎಕ್ಸ್ಪ್ಲೈನ್ ಮಾಡಬಹುದು. ಅದಕ್ಕೆ ನಾನೇನು ಹೇಳ್ತೀನಿ, ವಿ ಕೆನಾಟ್ ಡಿಫೈನ್ ಚಾರ್ಜ್, ವಿ ಕೆನಾಟ್ ಎಕ್ಸ್ಪ್ಲೈನ್ ಚಾರ್ಜ್ ಬೈ ವಾಟ್ ಇಟ್ ಈಸ್, ಬಟ್ ವಿ ಕೆನ್ ಎಕ್ಸ್ಪ್ಲೈನ್ ಚಾರ್ಜ್ ಬೈ ವಾಟ್ ಇಟ್ ಈಸ್ ಡೂಯಿಂಗ್. ಅದು ಏನು ಅಂತ ಹೇಳಿ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಆದರೆ ಅದು ಏನು ಮಾಡುತ್ತೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಬಹುದು ಅಷ್ಟೇನೆ. ಅರ್ಥ ಮಾಡ್ಕೊಳ್ಳಿ, ಇನ್ನೊಂದ್ಸತಿ ಹೇಳ್ತೀನಿ. ಚಾರ್ಜ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಆದರೆ ಚಾರ್ಜ್ ಏನು ಮಾಡುತ್ತೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಏನೇನು ಮಾಡುತ್ತೆ, ಅದರ ಪ್ರಾಪರ್ಟೀಸ್ ಏನು, ಗುಣಗಳು ಏನು, ರೆಸ್ಟಲ್ಲಿದ್ದಾಗ ಅದರ ಪ್ರಾಪರ್ಟೀಸ್ ಏನು, ಮೂವ್ ಆಗ್ತಿದ್ದಾಗ ಅದರ ಪ್ರಾಪರ್ಟೀಸ್ ಏನು, ಇದನ್ನೆಲ್ಲನೂ ನಾವು ಕಲಿತಾ ಹೋಗ್ತೀವಿ. ಸ್ಟಡಿ ಆಫ್ ಬಿಹೇವಿಯರ್ ಆಫ್ ಚಾರ್ಜಸ್ ವೆನ್ ದೇ ಆರ್ ಅಟ್ ರೆಸ್ಟ್ ಈಸ್ ನೋನ್ ಆಸ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸ್ಟ್ಯಾಟಿಕ್ ಅಂದ್ರೆ ರೆಸ್ಟ್ ಅಂತ. ಎಲೆಕ್ಟ್ರಿಕ್ ಅನ್ನೋ ಪದ ನಾನು ಆಗಲೇ ಇಂಟ್ರೊಡಕ್ಟರಿ ವಿಡಿಯೋದಲ್ಲಿ ಹೇಳ್ದಂಗೆ ಗ್ರೀಕ್ ಇಂದ ಬಂದಿದ್ದು. ಗ್ರೀಕ್ ನಲ್ಲಿ ಆಂಬರ್ ಅನ್ನೋ ಮೆಟೀರಿಯಲ್ ನಲ್ಲಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಈ ಕೆಲವು ಮರಗಳಲ್ಲಿ ವ್ಯಾಕ್ಸ್ ತರ ಬರ್ತಾ ಇರುತ್ತೆ, ರೆಸಿನ್ ಅಂತ ಕರೀತಾರೆ. ಕನ್ನಡದಲ್ಲಿ ಅಂಟು, ಬೆಂಕ, ಗೋಂದು, ಮೇಣ, ಏನೇನೋ ಹೆಸರಿರುತ್ತೆ. ಒಂದೊಂದು ರೀಜನ್ ನಲ್ಲಿ ಒಂದೊಂದು ತರ ಕರೀತಾರೆ ಅದನ್ನ. ಯೆಲ್ಲೋ ಕಲರ್ ಇರುತ್ತೆ, ಕೆಲವೊಮ್ಮೆ ಬ್ರೌನ್ ಕಲರ್ ಇರುತ್ತೆ, ಸ್ವಲ್ಪ ಈ ಏನೋ ಅಂಟಾಗುತ್ತೆ ಅದು. ಸೊ ಆ ರೆಸಿನ್ ಅದನ್ನ ಆಂಬರ್ ಅಂತ ಕರೀತಾರೆ. ಅದರಲ್ಲಿ ಹುಳುಗಳು ಹೋಗಿ ಸಿಕ್ಕಾಕೋತಾ ಇದ್ವಂತೆ. ಅದನ್ನ ನೋಡಿದಾಗ ಗೊತ್ತಾಯಿತು, ಓ ಇಲ್ಲಿ ಏನೋ ಒಂದು ಅಟ್ರಾಕ್ಷನ್ ಪ್ರಾಪರ್ಟಿ ಇದೆ ಅಂತ. ಅಲ್ಲಿಂದ ಶುರುವಾದಂಥ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಅಲ್ಲಿಂದ ಶುರುವಾದಂಥ ಚಾರ್ಜಿನ ಕತೆ ಇವತ್ತಿಗೂ ನಡೀತಾ ಇದೆ, ಮುಂದೆನೂ ಇರುತ್ತೆ. ಗೊತ್ತಾಯ್ತಾ? ಸೊ ಗ್ರೀಕ್ ಅಲ್ಲಿ ಎಲೆಕ್ಟ್ರಿಕ್ ಅಂತಂದ್ರೆ ಆಂಬರ್ ಅಂತ. ಆಂಬರ್ ಅಲ್ಲಿ ಫಸ್ಟ್ ಈ ಪ್ರಾಪರ್ಟಿ ಕಂಡುಹಿಡಿದ್ರಿಂದ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಬಂದಿದೆ. ಸೊ ಈಗ ನಾವು ಇನ್ನು ಜಾಸ್ತಿ ಹಿಸ್ಟ್ರಿ ಕಡೆ ಗಮನ ಕೊಡೋದು ಬೇಡ. ಲೆಟ್ ಅಸ್ ಫೋಕಸ್ ಓನ್ಲಿ ಆನ್ physics part of it. As I told just now,
Electrostatics deals with the study of properties of charges when they are at rest. When the charges are in motion, we study it as current electricity. ನೋಡಿ ಡಿಕ್ಷನರಿ ಓಪನ್ ಮಾಡಿಬಿಟ್ಟು ನೀವು ಕರೆಂಟ್ ಅನ್ನೋ ಪದಕ್ಕೆ ಮೀನಿಂಗ್ ಅನ್ನು ನೋಡಿ. ಕರೆಂಟ್ ಅಂದರೆ ಫ್ಲೋ ಅಂತ ಮೀನಿಂಗ್ ಬರುತ್ತೆ. ಕರೆಂಟ್ ಸ್ಟ್ಯಾಂಡ್ಸ್ ಫಾರ್ ಫ್ಲೋ ಆಫ್ ಸಮಥಿಂಗ್. ಫ್ಲೋ ಆಫ್ ವಾಟರ್ ಇದ್ರೆ ಅದನ್ನು ವಾಟರ್ ಕರೆಂಟ್ ಅಂತ ಕರಿತೀವಿ. ಫ್ಲೋ ಆಫ್ ವಿಂಡ್ ಇದ್ರೆ ವಿಂಡ್ ಕರೆಂಟ್ ಅಂತ, ಅದು ಗಾಳಿ ಬೀಸೋದನ್ನು ವಿಂಡ್ ಕರೆಂಟ್ ಅಂತೀವಿ. ನೀರು ಹರಿಯೋದನ್ನ ವಾಟರ್ ಕರೆಂಟ್ ಅಂತೀವಿ. ಜನ ಹರ್ಕೊಂಡು ನಡ್ಕೊಂಡು ತುಂಬ ಹೋಗ್ತಾ ಇದೆ ಸಾಗರದ ತರ. ಈ ಜಾತ್ರೆಗಳೆಲ್ಲ ನಡೀತಾ ಇದ್ದಾಗ ಅಥವಾ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಹೋಗ್ತಾರೆ ನೋಡಿ, ಅದನ್ನ ಪೀಪಲ್ ಕರೆಂಟ್ ಆಫ್ ಪೀಪಲ್ ಅಂತ ಕರೀತಾರೆ. ಅಂದ್ರೆ ಕರೆಂಟ್ ಅಂದ್ರೆ ಫ್ಲೋ ಅಂತ. ಇಲ್ಲಿ ಚಾರ್ಜಸ್ ಫ್ಲೋ ಆಗೋದ್ರಿಂದ ಅದನ್ನ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿಬೇಕು. ಆದ್ರೆ ಈ ಚಾಪ್ಟರ್ ನಲ್ಲಿ, ಸರಿ ಮುಂದೆ ಬರುವಂತ ಚಾಪ್ಟರ್ಗಳಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಷ್ಟೇ ಡಿಸ್ಕಸ್ ಮಾಡೋದ್ರಿಂದ ಬರೀ ಕರೆಂಟ್ ಅನ್ನೋ ಪದ ಬಳಸಿದ್ರೆ ಸಾಕು. ಬಟ್ ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಬರೀ ಕರೆಂಟ್ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲ. ಅದು ಆಕ್ಚುಲಿ ಅಂದ್ರೆ ಸ್ವಲ್ಪ ಇಂಗ್ಲಿಷ್ ಅನ್ನು ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಬರೀ ಕರೆಂಟ್ ಅಂದ್ರೆ ಫ್ಲೋ ಅಂತ ಇರ್ಲಿ ಬಿಡಿ. ಅದನ್ನು ಆಮೇಲೆ ಇನ್ನೊಂದು ಜಾಸ್ತಿ ನಾನು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇನ್ನೊಮ್ಮೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಈಗ ವಾಪಸ್ ಎಲೆಕ್ಟ್ರೋಸ್ಟಾಟಿಕ್ಸ್ ಬರೋಣ. ಚಾರ್ಜ್ ಈಸ್ ದ ಇನ್ಹೆರೆಂಟ್ ಪ್ರಾಪರ್ಟಿ. ಸೊ ಐ ವಿಲ್ ಟ್ರೈ ಟು ಡಿಫೈನ್ ಚಾರ್ಜ್ ಲೈಕ್ ದಿಸ್. ದಿಸ್ ಇಸ್ ಅ ವೇಗ್ ಡೆಫಿನೇಷನ್. ವಾಟ್ ಈಸ್ ಚಾರ್ಜ್ ಅಂತ ಕೇಳಲ್ಲ, ಕೇಳಿದರೆ ಈ ಆನ್ಸರ್ ಅನ್ನು ನಾವು ಬರೀಬಹುದು. ವಾಟ್ ಈಸ್ ಚಾರ್ಜ್ ಅಂತ ಎಲ್ಲೂ ಕೇಳಿಲ್ಲ, ಯಾವತ್ತೂ ಕೇಳಲ್ಲ. ಆದರೆ ನಮಗೆ ಒಂದು ಡೆಫಿನೇಷನ್ ಇರಲಿ ಅಂತ ಹೇಳಿ ನಾನು ಇದನ್ನು ಬರೀತಾ ಇದ್ದೀನಿ. ಚಾರ್ಜ್ ಈಸ್ ಇನ್ಹೆರೆಂಟ್ ಪ್ರಾಪರ್ಟಿ. ಇನ್ಹೆರೆಂಟ್ ಅಂದ್ರೆ ಹುಟ್ಟು ಗುಣ ಅಂತ. ಚಾರ್ಜ್ ಈಸ್ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ಎ ಗಿವನ್ ಮೆಟೀರಿಯಲ್ ಬೈ ವರ್ಚ್ಯೂ ಆಫ್ ವಿಚ್ ಇಟ್ ವಿಲ್ ಎಕ್ಸರ್ಟ್ ಐದರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಫೋರ್ಸ್ ಆಫ್ ರಿಪಲ್ಷನ್ ಆನ್ ಅನದರ್ ಐಡೆಂಟಿಕಲ್ ಬಾಡಿ. ಏನೋ ಉದ್ದ ಆಯ್ತಲ್ಲ ಸರ್ ಸೆಂಟೆನ್ಸು, ಇದು ಏನು ಸರ್ ಇದು? ಸದ್ಯಕ್ಕೆ ಡೆಫಿನೇಷನ್ ಮರೆತುಬಿಡಿ, ಆಮೇಲೆ ಇನ್ನೊಂದು ಸತಿ ನಾನು ಇದನ್ನು ಜ್ಞಾಪಿಸ್ತೀನಿ. ಜ್ಞಾಪಿಸೋಕೆ ಮುಂಚೆ ಮರೆಯೋ ಮುಂಚೆ ಇನ್ನೊಂದು ಸತಿ ಸೆಂಟೆನ್ಸ್ ಅನ್ನು ಹೇಳ್ಬಿಡ್ತೀನಿ. ಚಾರ್ಜ್ ಈಸ್ ದ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ಎ ಬಾಡಿ ಬೈ ವರ್ಚ್ಯೂ ಆಫ್ ವಿಚ್ ಇಟ್ ವಿಲ್ ಎಕ್ಸರ್ಟ್ ಐದರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಫೋರ್ಸ್ ಆಫ್ ರಿಪಲ್ಷನ್ ಆನ್ ಅನದರ್ ಐಡೆಂಟಿಕಲ್ ಬಾಡಿ ಪ್ಲೇಸ್ಡ್ ನಿಯರ್ ಬೈ ಇಟ್. ಈ ತರ ಒಂದು ಡೆಫಿನೇಷನ್ ನಾನು ಫ್ರೇಮ್ ಮಾಡಿದ್ದೀನಿ. ಆದರೆ ಇದನ್ನು ಬರೀಬೇಕು, ನೆನ್ಪಿಟ್ಕೋಬೇಕಂತ ಏನಿಲ್ಲ. ಈ ಸೆಂಟೆನ್ಸಿನ ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಂಡ್ರೆ ಆಯ್ತು. ಅದನ್ನು ಅರ್ಥ ಮಾಡ್ಕೊಳ್ಳೋ ಮುಂಚೆ ಒಂದೆರಡು ಮೂರು ಎಕ್ಸಾಂಪಲ್ಸ್ ಅನ್ನು ಕೊಟ್ಬಿಡ್ತೀನಿ ನೋಡಿ. ಈ ಚಾರ್ಜ್ಗಳ ಪ್ರಾಪರ್ಟೀಸ್ ಇದೆಯಲ್ಲ, ಇದನ್ನು ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಾನೆ ಇರ್ತೀವಿ, ಮನೆಯಲ್ಲಿ ಕೂಡ ನೋಡ್ತೀವಿ. ಎಸ್ಪೆಷಲಿ ಚಳಿಗಾಲದಲ್ಲಿ ಈ ಚಾರ್ಜ್ಗಳ ಪ್ರಾಪರ್ಟಿ ನಮಗೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಈ ಚಳಿಗಾಲ, ಈಗಷ್ಟೇ ಚಳಿಗಾಲ ಮುಗಿದಿದೆ, ಈ ಬಾಗಿಲನ್ನು ಮುಟ್ಟಿದಾಗ ಒಂದು ಸಣ್ಣದಾಗ ಒಂದು ಶಾಕ್ ಹೊಡೆದಂಗೆ ಆಗುತ್ತೆ. ಡೋರ್ ನಾಬ್ಸ್ ವೆನ್ ಯು ಟಚ್ ಯು ಗೆಟ್ ಎ ಮೈಲ್ಡ್ ಶಾಕ್. ಓಕೆ, ಆರ್ ಇಫ್ ಯು ವೇರ್ ಪಾಲಿಸ್ಟರ್ ಅಥವಾ ಸಿಲ್ಕ್ ಕ್ಲಾತ್ ಅಂಡ್ ಇಫ್ ಯು ಓಪನ್ ಇಟ್ ಅಂಡ್ ಫ್ಲಿಕ್ ಇಟ್, ಈ ಥರ ಅಲ್ಲಾಡಿಸಿದ್ರೆ ಚಟ್ 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 ಅಂತ ಸೌಂಡ್ ಬರುತ್ತೆ, ಸ್ಪಾರ್ಕ್ಲಿಂಗ್ ಸೌಂಡ್ ಬರುತ್ತೆ. ಅಥವಾ ಹಾಕೊಂಡಾಗ ಮೈಗೆ ಅಂಟ್ಕೊಂಡಂಗೆ ಆಗುತ್ತೆ ಬಟ್ಟೆ ಬಂದ್ಬಿಟ್ಟು, ಆಯ್ತಾ. ಆಮೇಲೆ ನೀವು ಮಲ್ಕೋಬೇಕಾದ್ರೆ ಸೊಳ್ಳೆ ಪರದೆ ಕಟ್ಕೋತಿರಲ್ಲ, ಮಸ್ಕಿಟೋ ನಿಟ್, ಅದೇನಾದರೂ ನೈಲಾನ್ ಮಸ್ಕಿಟೋ ನಿಟ್ ಆದರೆ ಸುಮ್ಮನೆ ಹಿಂಗೆ ಕೈ ಹಿಂಗೆ ಹನ್ನಿ, ಕತ್ಲಾಗಿದ್ದಾಗ ಸುಮ್ಮನೆ ಕೈ ಹೀಗೆ ಹನ್ನಿ, ಒಂದು ಬೆಳಕಿನ ಕಿಡಿ ಹಾರ್ದಂಗೆ ಆಗುತ್ತೆ, ಸ್ಪಾರ್ಕ್ಸ್ ಬಂದಂಗೆ ಆಗುತ್ತೆ. ಅಥವಾ ಉಲ್ಲನ್ ಬ್ಲ್ಯಾಂಕೆಟ್ ಅನ್ನು ಹೊತ್ಕೋತಾ ಇದ್ರೆ ಉಲ್ಲನ್ ಬ್ಲ್ಯಾಂಕೆಟ್ ಅಲ್ಲೂ ಆ ಥರ ಪಟ್ 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 ಅಂತ ಸೌಂಡ್ ಬಂದಂಗೆ ಆಗುತ್ತೆ. ಆಮೇಲೆ ನಿಮ್ಮ ಮನೆಯಲ್ಲಿ ಟಿವಿ ಇದೆಯಲ್ವಾ, ಟಿವಿ ಮುಂದಕ್ಕೆ ಈ ಕೈ ಇಟ್ಕೊಳ್ಳಿ, ಕೂದಲೆಲ್ಲ ನೆಟ್ಟಿಗೆ ನಿಂತ್ಕೊಂಡಂಗೆ ಆಗುತ್ತೆ. ಅಥವಾ ಡ್ರೈ ಹೇರ್ಸ್ ಅನ್ನು ಬಾಚ್ಕೊಂಡು ಬಾಚಿಣಿಕೆಯಿಂದ ಕೂಮ್ ಯುವರ್ ಡ್ರೈ ಹೇರ್, ಟೇಕ್ ದ ಕೂಮ್ ವೆರಿ ಕ್ಲೋಸ್ ಟು ಸ್ಮಾಲ್ ಪೇಪರ್ ಪೀಸಸ್ ಎಲ್ಲ ಅದಕ್ಕೆ ಅಂಟ್ಕೊಂಡಂಗೆ ಆಗುತ್ತೆ ಅಲ್ವಾ. ಸೊ ಇವನ್ನೆಲ್ಲ, ಆಮೇಲೆ ಇದು ಬಿಡಿ, ಇದು ಮನೆಯಲ್ಲಿ ನಡೆಯುವಂಥ ವಿದ್ಯಮಾನಗಳು. ಹೊರಗಡೆ ಬಂದಾಗ ಈ ಮಳೆಗಾಲದಲ್ಲಿ ಗುಡುಗು ಸಿಡಿಲು ನೋಡಿದ್ದೀರಲ್ವಾ, ಗುಡುಗು ಕೇಳಿಸ್ಕೊಂಡಿರ್ತೀರಾ, ಸಿಡಿಲನ್ನು ನೋಡಿರ್ತೀರಾ, ಮಿಂಚೋದು ನೋಡಿರ್ತೀರಲ್ವಾ. ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಆಕ್ಷನ್ ಆಫ್ ಚಾರ್ಜ್. ಇನ್ ಆಲ್ ದೀಸ್ ಕೇಸಸ್ ವಿ ಹ್ಯಾವ್ ದ ರೋಲ್ ಆಫ್ ಚಾರ್ಜ್. ಓಕೆ, ಬಾಗಿಲು ಮುಟ್ಟಿದಾಗ ಶಾಕ್ ಹೊಡಿಯೋದಾಗ್ಲಿ, ಅಥವಾ ಕೂದಲು ನೆಟ್ಟಿಗೆ ನಿಂತ್ಕೊಳ್ಳೋದಾಗ್ಲಿ, ಶರ್ಟ್ ಚಟ್ ಚಟ್ ಅಂತ ಸೌಂಡ್ ಬರೋದಾಗ್ಲಿ, ಅಥವಾ ಗುಡುಗು ಮಿಂಚು ಸಿಡಿಲು, ಇವೆಲ್ಲದರಲ್ಲೂ ಕೂಡ ಚಾರ್ಜ್ ಇದೆ, ಚಾರ್ಜಿನ ರೋಲ್ ಇದೆ. ಅಂಡ್ ಆಲ್ ದೋಸ್ ಥಿಂಗ್ಸ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ಚಾರ್ಜ್. ಓಕೆ, ನೌ ಲೆಟ್ ಮೀ ಗೋ ಅಹೆಡ್ ವಿತ್ ದ ಡೀಟೈಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಚಾರ್ಜ್. ಈಗ ನಾನು ಒಂದು ಗ್ಲಾಸ್ ರಾಡನ್ನು ತಗೋತೀನಿ. ಗ್ಲಾಸ್ ರಾಡನ್ನು ತೊಗೊಂಡ್ಬಿಟ್ಟು ಸಿಲ್ಕ್ ಕ್ಲಾತ್ಗೆ ರಬ್ ಮಾಡ್ತೀನಿ. ಸಿಲ್ಕ್ ಕ್ಲಾತಿಗೆ ರಬ್ ಮಾಡಿಬಿಟ್ಟು ಆ ಗ್ಲಾಸ್ ರಾಡನ್ನು ಒಂದು ದಾರ ಕಟ್ಟಿ ಈ ಥರ ನೇತ್ ಹಾಕ್ತೀನಿ. ದಿಸ್ ಈಸ್ ಗ್ಲಾಸ್ ರಾಡ್. ಹಿಯರ್ ಆರ್ ನಾಟ್ ಐ ಕಾಲ್ ಇಟ್ as G. Okay, now I rub another glass rod, okay, by means of silk cloth, and I bring it very close to this. You know what happened? It will move away. Athwa I suspend one more glass rod near this and I rub this also. As a result, this moves away, this moves away. ಅಂದ್ರೆ ಅವೆರಡು ದೂರ ಹೊರಟು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತವೆ. ಅದೇ ನಾನು ಈ ಗ್ಲಾಸ್ ರಾಡಿನ ಪಕ್ಕದಲ್ಲಿ ಆರ್ಡಿನರಿ ಮೆಟಲ್ ರಾಡನ್ನು ಅಥವಾ ಇನ್ನೊಂದು ಏನು ರಬ್ ಮಾಡಿಲ್ದಿರೋದನ್ನು ತಗೊಂಡ್ಬಂದ್ರೆ
ಮಾಡಿದರೆ ದಿಸ್ ಟೈಪ್ ಆಫ್ ಮೂವ್ಮೆಂಟ್ ಐ ವೋಂಟ್ ಅಬ್ಸರ್ವ್. ದಟ್ ಈಸ್ ಒನ್ ಎಕ್ಸಾಂಪಲ್. ಟೇಕ್ ಅನದರ್ ಎಕ್ಸಾಂಪಲ್. ಲೆಟ್ ಅಸ್ ಸೇ ಐ ಟೇಕ್ ಪ್ಲಾಸ್ಟಿಕ್ ರಾಡ್ ಅಥವಾ ಎಬೋನೈಟ್ ರಾಡ್, ಐ ರೈಟ್ ಇಟ್ ಆಸ್ ಪಿ. ರಬ್ ದಿಸ್ ಪ್ಲಾಸ್ಟಿಕ್ ರಾಡ್ ವಿತ್ ಉಲ್ಲನ್ ಸ್ವೆಟರ್ ಇರುತ್ತಲ್ವಾ, ಉಲ್ಲನ್ ಜೊತೆಗೆ ಚೆನ್ನಾಗಿ ರಬ್ ಮಾಡಿ, ಆ್ಯಂಡ್ ಅನದರ್ ಪ್ಲಾಸ್ಟಿಕ್ ರಾಡ್ ಯು ರಬ್ ವಿತ್ wool, suspend it, these two also will repel. They also, ಈಗ ಈ ಥರ ನೇತ್ ಹಾಕಿದ್ರೆ ಅವೆರಡು ಈ ಥರ ಹೀಗೆ ನೇತ್ ಹಾಕಿದ್ದೀನಿ ಅಂದ್ಕೊಳ್ಳಿ, they repel away, they move away. Okay, this is one example. Next, rub the plastic rod with fur, rub the glass rod with silk. Now suspend both of them. Glass and plastic rod, if you suspend, they move towards each other. So glass, they move away. Plastic, they move away. Suppose if I have a glass rod and then plastic rod and glass rod, they move towards each other. This experiment clearly shows that there are two types of charges. How do you say there are two types of charges? Suppose if there were to be no two types of charges, you would have experienced the same type of force in all the cases. ಎಲ್ಲ ಕೇಸಲ್ಲೂ ಕೂಡ ಒಂದೇ ಥರ ಫೋರ್ಸ್ ಇರಬೇಕಾಗಿತ್ತು. ರಿಪೆಲ್ ಆಗೋದಾಗಿದ್ರೆ ರಿಪೆಲ್ಲೇ ಆಗಬೇಕಾಗಿತ್ತು, ಅಟ್ರಾಕ್ಟ್ ಆಗೋದಾದರೆ ಅಟ್ರಾಕ್ಟೇ ಆಗಬೇಕಾಗಿತ್ತು. ಒಂದು ಸತಿ ರಿಪೆಲ್ ಆಗುತ್ತೆ, ಇನ್ನೊಂದು ಸತಿ ಅಟ್ರಾಕ್ಟ್ ಆಗುತ್ತೆ. ಯಾಕೆ ಹಿಂಗಾಗುತ್ತೆ? ಬಹುಶಃ ಇಲ್ಲಿನೇ ಒಂದು ಥರ ಚಾರ್ಜ್ ಇದೆ, ಅಂದರೆ ಗ್ಲಾಸ್ ರಾಡಿನ ಮೇಲೆ ಒಂದು ಥರ ಚಾರ್ಜ್ ಇದೆ, ಪ್ಲಾಸ್ಟಿಕ್ ರಾಡಿನ ಮೇಲೇ ಒಂದು ಥರ ಚಾರ್ಜ್ ಇದೆ. ಎರಡು ಪ್ಲಾಸ್ಟಿಕ್ ರಾಡ್ಗಳನ್ನು ತಂದಾಗ ರಿಪೆಲ್ ಆಯಿತು, ಎರಡು ಗ್ಲಾಸನ್ನು ತಂದಾಗ ರಿಪೆಲ್ ಆಯಿತು, ಅದೇ ಒಂದು ಪ್ಲಾಸ್ಟಿಕ್ ಮತ್ತು ಗ್ಲಾಸನ್ನು ತಂದಾಗ ಅಟ್ರಾಕ್ಟ್ ಆಯಿತು. ಇದರ ಅರ್ಥ ಏನು? ಅಲ್ಲಿ ಎರಡು ಥರ ಚಾರ್ಜಸ್ ಇದೆ. ಸೊ ಎರಡು ಥರ ಚಾರ್ಜಸ್ ಇದೆ ಅಂತ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ನಡೀತು. ಬೆಂಜಮಿನ್ ಫ್ರಾಂಕ್ಲಿನ್ 1750ನಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಗಾಳಿಪಟದ ಎಕ್ಸ್ಪೆರಿಮೆಂಟನ್ನು ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ತಾನೆ, ಎಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಚಾರ್ಜಸ್ ಅಂತ. ಆಮೇಲೆ ಹಿ ನೇಮ್ಡ್ ದೆಮ್ ಆಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಸೊ ವೈ ಇಟ್ ಈಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್? ಅವತ್ತು ಅವನು ಎ ಆ್ಯಂಡ್ ಬಿ ಅಂತ ಹೆಸರಿಡ್ಬೋದಾಗಿತ್ತು, ಎಕ್ಸ್ ಆ್ಯಂಡ್ ವೈ ಅಂತ ಇಡ್ಬೋದಾಗಿತ್ತು, ಝೆಡ್ ಆ್ಯಂಡ್ ಕ್ಯೂ ಏನೋ ಒಂದು ಹೆಸರಿಡ್ಬೋದಾಗಿತ್ತು. ಆದರೆ ಅವನು ಪ್ಲಸ್ ಆ್ಯಂಡ್ ಮೈನಸ್ ಅಂತ ಯಾಕಿಟ್ಟ? ಪ್ರಾಬಬಲಿ ಬಿಕಾಸ್ ವಿ ಕ್ಯಾನ್ ಆ್ಯಡ್ ಚಾರ್ಜಸ್, ವಿ ಕ್ಯಾನ್ ಸಬ್ಟ್ರಾಕ್ಟ್ ಚಾರ್ಜಸ್, ವಿ ಕ್ಯಾನ್ ರಿಡ್ಯೂಸ್ ಚಾರ್ಜ್, ರಿಮೂವ್ ಚಾರ್ಜ್, ಆಲ್ಜಿಬ್ರಾಯಿಕ್ ಆಕ್ಷನ್ಸ್ ಎಲ್ಲ ಮಾಡ್ಬೋದು ಚಾರ್ಜಿನ ಮೇಲೆ. ಆಲ್ಜಿಬ್ರಾಯಿಕ್ ಆಕ್ಷನ್ಸ್ ಅಂದರೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್, ಸಬ್ಟ್ರಾಕ್ಷನ್. ಇಲ್ಲಿ ನಾವು ಅಡಿಷನ್ ಸಬ್ಟ್ರಾಕ್ಷನ್ ಅನ್ನು ಮೇನ್ ಫೋಕಸ್ ಮಾಡ್ತೀವಿ. ಬಹುಶಃ ಅಡಿಷನ್ ಸಬ್ಟ್ರಾಕ್ಷನ್ ಅನ್ನು ಮಾಡೋ ಪ್ರಾವಿಷನ್ ಇರೋದ್ರಿಂದ ಅವನು ಇವನ್ನ ಪ್ಲಸ್ ಆ್ಯಂಡ್ ಮೈನಸ್ ಅಂತ ಕರೆದಿರ್ಬೋದು ಅಷ್ಟೇ. ಇಟ್ ಈಸ್ ಓನ್ಲಿ ಮೈ ಗೆಸ್ ವರ್ಕ್ ಅಷ್ಟೇ. ಸೊ ಎನಿವೆ, ವಾಟ್ ಎವರ್ ಇಟ್ ಈಸ್, ಪ್ಲಸ್ ಆ್ಯಂಡ್ ಮೈನಸ್ ಆರ್ ದ ಟೂ ಟೈಪ್ಸ್ ಆಫ್ ಚಾರ್ಜಸ್. ಸೊ ನಾವು ವಿ ಕ್ಯಾನ್ ಸೇ ದೇರ್ ಆರ್ ಟೂ ಟೈಪ್ಸ್ ಇನ್ ಚಾರ್ಜ್, ನೇಮ್ಲಿ ಪಾಸಿಟಿವ್ charge and negative charge. So when you rub glass with silk cloth, all the glass rods acquired positive charge. When plastic rubbed with fur or woolen, all the plastic rods acquired negative charge. So glass rod is positive, plastic rod is negative. So plus to plus there is repulsion, minus to minus there is repulsion, but between plus and minus there is attraction. So here comes the most important property of the charge, that means like charges repel, unlike charges attract. I will come to the properties of charge later on. So there are about 4 to 5 important properties. ಅದನ್ನು ನೀವು 5 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು. I will explain the properties later on. Back to this. Now if I rub glass with silk, I produce positive charge. Hinge this rod becomes positive, silk becomes negative. Yav tara? What might be the reason? Same question we will ask. When I rub plastic with fur, plastic acquires negative, fur acquires positive. How? That means what are the methodologies to charge the body? Is there any specific method to charge the body? Yes, there are 3 methods to charge the body. The process of charging a body is known as electrification. So what is electrification? It's a process of charging a body. ಈಗ ನಾನು ಹೇಳಿರೋ ಮೆಥಡ್ ಫ್ರಿಕ್ಷನ್ ಅಂತ, ರಬ್ ಮಾಡಿ ಅಂತ ಹೇಳಿದೆ ನೋಡಿ. ಸೊ ಗ್ಲಾಸ್ ರಾಡನ್ನು ಸಿಲ್ಕ್ ಕ್ಲಾತ್ಗೆ ಉಜ್ಜಿದಾಗ ಅಥವಾ ಪ್ಲಾಸ್ಟಿಕ್ಕನ್ನು ಫರ್ರಿಗೆ ರಬ್ಬಿ ಮಾಡಿದಾಗ ಉಜ್ಜಿದಾಗ ಚಾರ್ಜ್ ಪ್ರೊಡ್ಯೂಸ್ ಆಯಿತು ಅಂತ ಹೇಳಿದೆ. ಅಂದರೆ ಫ್ರಿಕ್ಷನ್ನಿಂದ ಬರ್ತಕ್ಕಂಥ ಚಾರ್ಜ್
ಚಾರ್ಜ್ ಇದು. ಸೊ ವೆನ್ ಟೂ ಬಾಡೀಸ್ ರಬ್ಡ್ ಅಗೇನ್ಸ್ಟ್ ಈಚ್ ಅದರ್, ದಿಸ್ ಈಸ್ ಕಾಲ್ಡ್ ಫ್ರಿಕ್ಷನ್. ಒನ್ ಬಾಡಿ ವಿಲ್ ಅಕ್ವೈರ್ ಪಾಸಿಟಿವ್ ಚಾರ್ಜ್, another body will acquire negative charge. So here mechanical energy is responsible for producing charge on the glass rod as well as on silk. If positive charge is on the glass rod, negative will be on silk thread. Similarly, if negative charge is produced on the plastic rod, positive will be on fur cloth. So charging by means of rubbing is nothing but charging by friction. Okay, in friction, that means in this method we produce opposite types of charges. ಹೆಂಗೆ ಸರ್ ಆಪೋಸಿಟ್ ನೋಡಿ, ಈ ಗ್ಲಾಸ್ ರಾಡ್ ಅನ್ನು ನಾನು ಸಿಲ್ಕಿಗೆ ರಬ್ ಮಾಡಿದಾಗ ಗ್ಲಾಸ್ ಪಾಸಿಟಿವ್ ಆಯಿತು, ಸಿಲ್ಕ್ ನೆಗೆಟಿವ್ ಆಯಿತು. ಅದೇ ಥರ ಪ್ಲಾಸ್ಟಿಕ್ ರಾಡ್ ಅನ್ನು ರಬ್ ಮಾಡಿದಾಗ ಪ್ಲಾಸ್ಟಿಕ್ ಬಿಕೇಮ್ ನೆಗೆಟಿವ್, ಫರ್ ಬಿಕೇಮ್ ಪಾಸಿಟಿವ್. ಸೊ ರಿಮೆಂಬರ್ ಡಿಯರ್ ಸ್ಟೂಡೆಂಟ್ಸ್, ಡ್ಯೂರಿಂಗ್ ಫ್ರಿಕ್ಷನ್ ಚಾರ್ಜಸ್ ಆರ್ produced, but we produce opposite type of charges. What about the magnitude of the charge? ಅಂದ್ರೆ ಎಲ್ಲರೂ ಒಂದೇ ಅಮೌಂಟ್ ಇರುತ್ತೆ ಸರ್? ಎಸ್ ಇರುತ್ತೆ. ಇಲ್ಲಿ ಪಾಸಿಟಿವ್ ಚಾರ್ಜ್ ಆದರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಆಗುತ್ತೆ. ಆದರೆ ಇಲ್ಲಿ ಎಷ್ಟು ಪಾಸಿಟಿವ್ ಇರುತ್ತೋ ಅಲ್ಲಿ ಅಷ್ಟೇ ನೆಗೆಟಿವ್ ಇರುತ್ತೆ. ಸೊ ಇಲ್ಲಿ 10 ಕೂಲಂಬ್ ಇದ್ರೆ ಇಲ್ಲಿ -10 ಕೂಲಂಬ್ ಇರುತ್ತೆ. ಹಾಗೆ ಇಲ್ಲಿ -10 ಕೂಲಂಬ್ ಇದ್ರೆ ಇಲ್ಲಿ +10 ಕೂಲಂಬ್ ಇರುತ್ತೆ. ಸೊ ಚಾರ್ಜ್ ಮ್ಯಾಗ್ನಿಟ್ಯೂಡ್ is same, but the polarities are opposite, signs are opposite. Therefore I can say during friction equal and opposite charges are produced. So dear students, here I used the SI unit for charge, that is coulomb. It is represented by capital C. 10 coulomb anta helde ಜ್ಞಾಪಿಸ್ಕೊಳ್ಳಿ, -10 coulomb anta helde ಜ್ಞಾಪಿಸ್ಕೊಳ್ಳಿ. So what is the SI unit of charge? It is coulomb. Okay, now let us go ahead further with different types of charging. ಒಂದು ಹೇಳಿದೆ ಫ್ರಿಕ್ಷನ್ ಅಂತ, ಇನ್ನೊಂದು ಬಂದ್ಬಿಟ್ಟು ಕಂಡಕ್ಷನ್ ಅಂತ. ವಾಟ್ ಈಸ್ ಕಂಡಕ್ಷನ್? ಇವಾಗ ಒಂದು ನ್ಯೂಟ್ರಲ್ ಬಾಡಿ ಇದೆ, ಇದನ್ನ ಒಂದು ಇನ್ಸುಲೇಟಿಂಗ್ ಸ್ಟ್ಯಾಂಡಿನ ಮೇಲೆ ಇಟ್ಟಿದ್ದೀರಾ, ಆಯ್ತಾ? ಇದರ ಹತ್ತಿರಕ್ಕೆ ಒಂದು ಚಾರ್ಜ್ಡ್ ಗ್ಲಾಸ್ ರಾಡ್ ಅನ್ನು ತಗೊಂಡು ಬಂದು ಟಚ್ ಮಾಡಿಸ್ಬಿಡಿ. ಈ ಗ್ಲಾಸ್ ರಾಡಿನ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ, ಆಯ್ತಾ? ಪಾಸಿಟಿವ್ ಚಾರ್ಜ್ ಇದೆ. ಬಂದು ಇದೇ ಗ್ಲಾಸ್ ರಾಡ್ ಅಂದ್ಕೊಳ್ಳಿ, ಇದೇ ಗ್ಲಾಸ್ ರಾಡ್ ತಂದು ಇದೇ ಸ್ಪಿಯರ್ ಅಂದ್ಕೊಳ್ಳಿ, ತಂದು ಇದಕ್ಕೆ ಟಚ್ ಮಾಡಿದಾಗ ಇಲ್ಲಿಂದ ಒಂದಷ್ಟು ಚಾರ್ಜ್ ಇದರೊಳಗಡೆ ಎಂಟರ್ ಆಗ್ತವೆ. ಸೊ ಚಾರ್ಜಸ್ ಡೂ ಫ್ಲೋ ಅನ್ನು ನಾವು ಕಂಡಕ್ಷನ್ ಅಂತ ಕರಿತೀವಿ. ಕಂಡಕ್ಟ್ ಆಗ್ತವೆ. ಚಾರ್ಜಸ್ ವಿಲ್ ಫ್ಲೋ ಫ್ರಮ್ ಚಾರ್ಜ್ಡ್ ಬಾಡಿ ಟು ನ್ಯೂಟ್ರಲ್ ಬಾಡಿ. ಅಂಡರ್ಸ್ಟುಡ್? ನೌ ಯು ರಿಮೂವ್ ದ ರಾಡ್. ವೆನ್ ಯು ರಿಮೂವ್ ದ ರಾಡ್, ದೇರ್ ವಿಲ್ ಬಿ ಓನ್ಲಿ ಪಾಸಿಟಿವ್ ಚಾರ್ಜ್ ಆನ್ ದಿ ಸ್ಪಿಯರ್. ಡಿಯರ್ ಸ್ಟೂಡೆಂಟ್ಸ್, ಫಾಲೋ ಕೇರ್ಫುಲಿ. Here I am not rubbing the bodies. ಈ ರಾಡ್ ಅನ್ನು ತಂದಿಟ್ಬಿಟ್ಟು ಇದ್ರ ಮೇಲೆ ಉಜ್ಜೋದಿಲ್ಲ, ನಾನು ಸುಮ್ಮನೆ ಹಿಂಗೆ ಟಚ್ ಮಾಡಿಸ್ತೀನಿ, ಫಿಸಿಕಲ್ ಕಾಂಟ್ಯಾಕ್ಟ್ ಅನ್ನು ಮಾಡ್ತೀನಿ. ಮಾಡಿದಾಗ ಏನಾಯಿತು, ಇಲ್ಲಿಂದ ಇಲ್ಲಿಗೆ ಒಂದಷ್ಟು ಚಾರ್ಜ್ ಫ್ಲೋ ಆಯಿತು. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ದೇರ್ ಇಸ್ ಎ ಫಿಸಿಕಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಚಾರ್ಜ್ಡ್ ಬಾಡಿ ಅಂಡ್ ದಿ ನ್ಯೂಟ್ರಲ್ ಬಾಡಿ. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಲೈಕ್ ಚಾರ್ಜಸ್ ಓನ್ಲಿ ಪ್ರೊಡ್ಯೂಸ್ಡ್. If I bring positive rod, I get positive charge. If I bring negative rod, I get negative charge. Got it? Sir, like charges, okay. What about the magnitude? Whether same magnitude is produced? No, magnitude is totally different, because whatever the charge was there, no part of it is transferred here. ಸ್ವಲ್ಪ ಚಾರ್ಜ್ ಈ ಕಡೆ ಹರಿಯುತ್ತೆ ಅಷ್ಟೇನೆ. ಸೊ ಇಲ್ಲಿ 10 ಕೂಲಂಬ್ ಇದ್ರೆ ಇದ್ರ ಮೇಲೆ ಒಂದು 2 ಕೂಲಂಬ್ ಟ್ರಾನ್ಸ್ಫರ್ ಆಗ್ಬೋದು. ಅವಾಗ ಇದು ಸ್ಟಿಲ್ 8 ಕೂಲಂಬ್ ಇರುತ್ತೆ, ಇದು 2 ಕೂಲಂಬ್ ಆಗುತ್ತೆ. ವಾಟ್ ಐ ಮೀನ್ ಟು ಸೇ, ಇನ್ ಕಂಡಕ್ಷನ್ ಪ್ರೋಸೆಸ್ ಈಕ್ವಲ್ ಚಾರ್ಜಸ್ ಆರ್ ನಾಟ್ ಪ್ರೊಡ್ಯೂಸ್ಡ್, ಲೈಕ್ ಚಾರ್ಜಸ್ ಆರ್ ಪ್ರೊಡ್ಯೂಸ್ಡ್. ನೆನ್ಪಿಟ್ಕೊಳ್ಳಿ, ಲೈಕ್ ಈಕ್ವಲ್ಗೂ ವ್ಯತ್ಯಾಸ ಇದೆ. ಲೈಕ್ ಅಂದ್ರೆ ಪಾಸಿಟಿವ್ ಅಂತ, ಅನ್ಲೈಕ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅಂತ, ಆಯ್ತಾ? ಈಕ್ವಲ್ ಅಂದ್ರೆ ಸೇಮ್ ಅಮೌಂಟ್ ಅಂತ. 10 ಕೂಲಂಬ್ ನೋಡಿ, ಇಲ್ಲಿ 10 ಕೂಲಂಬ್, ಇಲ್ಲೂ -10 ಕೂಲಂಬ್, 10 ಸೇಮ್, ಈಕ್ವಲ್. ಆದರೆ ಚಾರ್ಜಸ್ ಆಪೋಸಿಟ್, ಅನ್ಲೈಕ್, ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್. ಅದೇ ಇಲ್ಲಿಗೆ ಬಂದಾಗ ಲೈಕ್ ಚಾರ್ಜಸ್ ಇಲ್ಲೂ ಪಾಸಿಟಿವ್ ಏನೇ, ಆದರೆ ಮ್ಯಾಗ್ನಿಟ್ಯೂಡ್ ಈಸ್ ಡಿಫ್ರೆಂಟ್. ಇಲ್ಲಿ 10 ಇದ್ರೆ ಅದ್ರಲ್ಲಿ ಒಂದು ಸ್ವಲ್ಪ ಸಾಲ ಕೊಟ್ಟಂಗೆ ಅಷ್ಟೇನೆ. ಇಲ್ಲಿಂದ 10 ಇಂದ ಒಂದು 2 ಕೂಲಂಬ 3 ಕೂಲಂಬ ಆ ಕಡೆ ಡೈವರ್ಟ್ ಆಗುತ್ತೆ. ಅವಾಗ ಇದು 7 ಆಯಿತು, ಇದು 3 ಆಯಿತು, ಅಥವಾ 8 ಆಯಿತು, 2 ಆಯಿತು, ಆ ಥರ ಚಾರ್ಜಸ್ ಕಂಡಕ್ಟ್. ಸೊ ದ ಮೈನ್ summary is, when a charged body brought in contact with a neutral body, some excess charge will flow onto the neutral body. This is conduction. During this process, equal charges are not produced, but like charges are produced. Okay, ಇವೆರಡೇನಂತ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಬರುತ್ತೆ ನೋಡಿ, ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ. ಚಾರ್ಜಿಂಗ್ ಬೈ ಇಂಡಕ್ಷನ್ ಅನ್ನ
ಸ್ವಲ್ಪ ಕೇಳೋ ಚಾನ್ಸ್ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ತಿಳ್ಕೋಬೇಕು, ಚಾರ್ಜಿಂಗ್ ಬೈ ಇಂಡಕ್ಷನ್ಗೆ ಮುಂಚಿತವಾಗಿ ಒಂದು ಪಾಯಿಂಟನ್ನು ಹೇಳ್ತೀನಿ. ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತುವಿನಲ್ಲೂ ನೀವು ಏನಾದರೂ ಹೇಳಿ, ಬೋರ್ಡ್ ಹೇಳಿ, ಪೆನ್ ಹೇಳಿ, ನನ್ನ ಬಟ್ಟೆ ಹೇಳಿ, ಗೋಡೆ ಹೇಳಿ, ಕೂದಲು, ಏನು ಬೇಕಾದ್ರೂ ತಗೊಳ್ಳಿ, ಪ್ರತಿಯೊಂದು ವಸ್ತುವಿನಲ್ಲೂ ಚಾರ್ಜ್ ಇದೆ, ಆಯಿತಾ. ಆದರೆ ಟೋಟಲ್ ಚಾರ್ಜ್ 0 ಇರುತ್ತೆ. ಪ್ರತಿಯೊಂದು ವಸ್ತುವಿನಲ್ಲೂ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಇರುತ್ತೆ. ನಾನು ಇನ್ನೂ ಚಾರ್ಜಿನ ಮೂಲ ಕಾರಣ ಹೇಳಿಲ್ಲ. ಆ್ಯಕ್ಚುಲಿ ವಾಟ್ ಆ್ಯಕ್ಚುಲಿ ಚಾರ್ಜ್, ರೀಸನ್ ಫಾರ್ ದ ಚಾರ್ಜ್ ಐ ವಿಲ್ ಎಕ್ಸ್ಪ್ಲೇನ್ ಆಫ್ಟರ್ ಐ ಫಿನಿಶ್ ಇಂಡಕ್ಷನ್. ವೆನ್ ದ ಪಾಸಿಟಿವ್ ಚಾರ್ಜ್ is produced, when the negative charge produced, I will explain just after I finish induction. So one thing you remember, in each and every substance there are equal positive and negative charges. So the total charge is 0. Okay na? Now you consider one such metal sphere having equal amount of positive and negative. Place it on the insulating stand. This is insulating stand. Okay. Now very close to this you keep another metal sphere. ಕ್ಲೋಸ್ ಏನು ಟಚ್ಚೇ ಮಾಡಿಸ್ಬಿಡಿ. ಲೈಕ್ ದಿಸ್, 2 metal spheres are in contact, both are placed on the insulating stand. First step. Second step, okay, let me call this as A, call this as B. Second step, you bring one charged rod, glass rod. What type of charge? It is left to you. Of course I am bringing glass rod, therefore it must be positive. So this glass rod is having excess positive charges. See the difference between this and this. There the rod was brought in contact, but here it is not brought in contact. Gap ide, touch ಮಾಡಿಸ್ತಾ ಇಲ್ಲ, ಹತ್ರಕ್ಕೆ ಬಂದಿದ್ದೀನಿ ಅಷ್ಟೇನೆ. As a result what happens? I told you no, positive and negative attract each other. Therefore in this metal sphere there are positive and negative charges. I said there are equal amount of positive and negative. So this positive charge will attract negative charges this side. ಅದರೊಳಗಡೆಗೆಲ್ಲ ಮಿಕ್ಸಪ್ ಆಗಿದ್ವಲ್ವಾ ನೋಡಿ. ಒಂದು ಸ್ಪಿಯರ್ ಅಂತ ಅಂದಮೇಲೆ ಅದ್ರಲ್ಲಿ ನೆಗೆಟಿವ್ಸು ಇರುತ್ತೆ, ಪಾಸಿಟಿವ್ಸು ಇರುತ್ತೆ, ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ಈ ಥರ ಎಲ್ಲ ಜಂಬಲ್ ಆಗಿರ್ತವೆ. ನಾನು ಇದ್ರ ಹತ್ತಿರಕ್ಕೆ ಒಂದು ಗ್ಲಾಸ್ ರಾಡನ್ನು ತಗೊಂಡ್ಬಂದರೆ ಎಲ್ಲ ನೆಗೆಟಿವ್ ಆ ಕಡೆ, ಎಲ್ಲ ಪಾಸಿಟಿವ್ ಈ ಕಡೆ ಬೈಫರ್ಕೇಟ್ ಆಗ್ತವೆ. ಸೊ ಎಲ್ಲ ಪಾಸಿಟಿವ್ ಈ ಕಡೆ ಬೈಫರ್ಕೇಟ್ ಆಗ್ತವೆ. ಅರ್ಥ ಆಯ್ತಾ? ಓಕೆ ಸರ್. ನೌ ಸಿಮಿಲರ್ಲಿ ದಿಸ್ ಸೈಡ್ ನೆಗೆಟಿವ್, ನೆಗೆಟಿವ್ ಆ್ಯಂಡ್ ದೆನ್ ಪಾಸಿಟಿವ್ ಬೈಫರ್ಕೇಶನ್. Clear? Now do one thing. Keep the rod here itself, right? This positive and this negative mixed together, right? This portion gets neutralized. This portion gets neutralized. Positive and negative combined together. Third step I am telling. First step ಏನು ಹೇಳಿ? Actually I was supposed to draw the diagrams. All the diagrams I have given in my study material. First step ಏನು? 2 ಸ್ಪಿಯರ್ಗಳನ್ನು ತಂದು ಟಚ್ ಮಾಡಿಸಿ, ಆಯಿತಾ? ಇನ್ಸುಲೇಟಿಂಗ್ ಸ್ಟ್ಯಾಂಡ್. ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಯಾಕೆ ಬೇಕು ಆಮೇಲೆ ಹೇಳ್ತೀನಿ. ಎರಡನೇ ಸ್ಟೆಪ್ಪು, ಅದರ ಹತ್ತಿರಕ್ಕೆ ಒಂದು ಚಾರ್ಜ್ಡ್ ರಾಡನ್ನು ತೊಗೊಂಡು ಬನ್ನಿ. ತೊಗೊಂಡು ಬಂದಾಗ ಏನಾಯಿತು? ಫಸ್ಟ್ ಸ್ಪಿಯರಲ್ಲಿ ಚಾರ್ಜಸ್ ಬೈಫರ್ಕೇಟ್ ಆಯಿತು, ನೆಗೆಟಿವ್ ಅಂತ ಪಾಸಿಟಿವ್ ಅಂತ. ಹಾಗೆ ಇಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಈ ರೀತಿ ಬೈಫರ್ಕೇಷನ್ ಆಗೋ ಪ್ರೋಸೆಸ್ ಇದೆಯಲ್ಲ, ಇಟ್ ಈಸ್ ಕಾಲ್ಡ್ induction. That is why this process is called charging by induction. Okay, so when they bring the rod near to this, charges are induced, bifurcated, and whereas in this portion whatever the charge was there is neutralized by this. ಇವೆರಡು ಮಿಂಗಲ್ ಆಗಿ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ಈ ಪೋರ್ಷನ್ ಅಲ್ಲಿ ಏನು ಚಾರ್ಜ್ ಇಲ್ದಂಗ ಆಗುತ್ತೆ. ಆಯ್ತಾ? ನಾವು ಮೂವ್ ದ ಸ್ಪಿಯರ್ ದಟ್ ಸೈಡ್. ಸ್ವಲ್ಪ ಆ ಕಡೆ ಮೂವ್ ಮಾಡಿ. ಸೊ I move this sphere through some distance. Similarly, I move this sphere through some distance. Remember, while moving you should not remove this rod. ಈ ರಾಡ್ ಹಾಗೇ ಇರಬೇಕು. ಯಾಕೆ ಅಂತ ಹೇಳ್ತೀನಿ. ಮೂವ್ ಮಾಡಿದಾಗ ಇದ್ರ ಮೇಲೆ ನೆಗೆಟಿವ್ ಚಾರ್ಜಸ್ ಇರುತ್ತೆ, ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಈಗ ನೀನು ರಾಡನ್ನು ತಕೊಂಡ್ಬಿಡಪ್ಪ, ಹೊರಗಡೆ ತಕೊಂಡ್ಬಿಡು. ಈಗ ಏನಾಯ್ತು ನೋಡಿ, ಫಸ್ಟ್ ನಾನು ವಿತೌಟ್ ಚಾರ್ಜ್ ಸ್ಪಿಯರ್ಗಳನ್ನು ತಗೊಂಡಿದ್ದೆ. ನೌ ಐ ಹ್ಯಾವ್ ನೆಗೆಟಿವ್ ಹಿಯರ್, ಪಾಸಿಟಿವ್ ಹಿಯರ್. ದಿಸ್ ವೇ ಐ ಪ್ರೊಡ್ಯೂಸ್ಡ್ ಚಾರ್ಜ್. ಐ ಶುಡ್ ನಾಟ್ ಯೂಸ್ ದಿಸ್ ವರ್ಡ್ ಪ್ರೊಡ್ಯೂಸ್. ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಬಿಡಿ. ಜಸ್ಟ್ ಐ ಗಾಟ್ ಚಾರ್ಜಸ್ ಬೈ ಮೀನ್ಸ್ ಆಫ್ ಇಂಡಕ್ಷನ್.
ರಿಯಾಕ್ಷನ್. ಸೊ ಸ್ಟೆಪ್ಸ್ ಅನ್ನು ರಿಪೀಟ್ ಮಾಡ್ತೀನಿ, ಆಮೇಲೆ ಅಲ್ಲಿ ಬರುವಂಥ ಮೈನ್ಯೂಟ್ ಪಾಯಿಂಟ್ಸ್ ಅನ್ನು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಫಸ್ಟ್, ಬ್ರಿಂಗ್ ಟೂ ಮೆಟಲ್ ಸ್ಪಿಯರ್ಸ್ ವೆರಿ ಕ್ಲೋಸ್ ಟು ಈಚ್ ಅದರ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ರಿಮೆಂಬರ್ ದೇ ಆರ್ ಕೆಪ್ಟ್ ಆನ್ ದಿ ಇನ್ಸುಲೇಟಿಂಗ್ ಸ್ಟ್ಯಾಂಡ್. ನೌ ಬ್ರಿಂಗ್ ದ ಚಾರ್ಜ್ಡ್ ರಾಡ್ ನಿಯರ್ ಟು ದ ಫಸ್ಟ್ ಸ್ಪಿಯರ್ ಬಟ್ ನಾಟ್ ಇನ್ ಕಾಂಟ್ಯಾಕ್ಟ್. ಹತ್ರಕ್ಕೆ ತಗೊಂಡ್ಬನ್ನಿ, ಮುಟ್ಟಿಸಬೇಡಿ. ದೆನ್ ವಾಟ್ ಹ್ಯಾಪನ್ಸ್? ಚಾರ್ಜಸ್ ಆರ್ ಬೈಫರ್ಕೇಟೆಡ್. ಸ್ಪಿಯರ್ ಎ ನೆಗೆಟಿವ್ ಚಾರ್ಜಸ್, ಸ್ಪಿಯರ್ ಬಿ ಪಾಸಿಟಿವ್ ಚಾರ್ಜಸ್. ಸುಮ್ಮನೆ ನೀವು ಡಯಾಗ್ರಾಮ್ ಅನ್ನು ಬರೆದು ಚಾರ್ಜಸ್ ಆರ್ ಬೈಫರ್ಕೇಟೆಡ್ ಆಸ್ ಶೋನ್ ಇನ್ ಫಿಗರ್, ಮುಗೀತು. ನೀವು ಆನ್ಸರ್ಗಳನ್ನು ಬರಿಬೇಕಾದ್ರೆ ಸ್ವಲ್ಪ ಟೆಕ್ನಿಕ್ ಅನ್ನು ಯೂಸ್ ಮಾಡಬೇಕು. ಒಂದು ಡಯಾಗ್ರಾಮ್ ಅನ್ನು ಬರೆದ್ಬಿಟ್ರೆ ಎಷ್ಟೋ ಸೆಂಟೆನ್ಸ್ಗಳಿಗೆ ಅದು ಈಕ್ವಲೆಂಟ್ ಆಗಿಬಿಡುತ್ತೆ. ಸೊ ಈ ಚಾರ್ಜಸ್ ಆರ್ ಬೈಫರ್ಕೇಟೆಡ್ ಇನ್ ಎ ಅಂಡ್ ಬಿ ಆಸ್ ಶೋನ್ ಇನ್ ಫಿಗರ್ ಅಂದ್ರೆ ಮುಗಿದೋಯ್ತು. ವ್ಯಾಲ್ಯೂ ಮಾಡೋರಿಗೆ ಓ ಈ ಹುಡುಗನಿಗೆ ಗೊತ್ತಿದೆ ಅಂತ ತಿಳ್ಕೊತಾರೆ, ಆಮೇಲೆ ಮಾರ್ಕ್ಸ್ ಕೊಡ್ತಾರೆ. ಕೊಡಬಾರ್ದಂತ ಏನಿಲ್ಲ, ಆಸ್ ಶೋನ್ ಇನ್ ದ ಫಿಗರ್ ಅಂದ್ಮೇಲೆ ಅವ್ರು ಸರ್ ಫಿಗರ್ ಅನ್ನು ನೋಡ್ತಾರೆ. ಓ ಎ ನಲ್ಲಿ ಹುಡುಗ ನೆಗೆಟಿವ್ ತೋರಿಸಿದಾನೆ, ಬಿ ನಲ್ಲಿ ಪಾಸಿಟಿವ್ ತೋರಿಸಿದಾನೆ ಅಂದ್ರೆ ಹಿ ನೋಸ್ ದಿ ಕಾನ್ಸೆಪ್ಟ್ ಅಂತ. ಸೊ ಆಮೇಲೆ ನೆಕ್ಸ್ಟ್ ಸ್ಟೆಪ್, ಕೀಪಿಂಗ್ ದ ರಾಡ್ ಆಸ್ ಇಟ್ ಈಸ್, ಮೂವ್ ದ ಸ್ಪಿಯರ್ಸ್ ಅವೇ. ಎರಡು ಸ್ಪಿಯರ್ಸ್ ಅನ್ನು ದೂರ ದೂರ ತಳ್ಳಿ. ನೌ ಯು ರಿಮೂವ್ ದ ರಾಡ್. ದೆನ್ ವಿ ಹ್ಯಾವ್ ನೆಗೆಟಿವ್ ಚಾರ್ಜ್ ಆನ್ ಎ, ಪಾಸಿಟಿವ್ ಚಾರ್ಜ್ ಆನ್ ಬಿ. ಓಕೆನಾ? ನೌ ಸಮ್ 2 to 3 additional things. Number 1, first of all, why these spheres must be kept on the insulating stand? Answer, if you don't keep them on the insulating stand, if you keep them simply on the earth, whatever the charge you produce, charges will go to earth. So earth will accept the charges. I will talk about the earth's electrostatic property just after this. So ಇಲ್ಲಿ ಉಂಟಾದಂಥ ಚಾರ್ಜ್ಗಳು, ಉತ್ಪತ್ತಿಯಾದಂಥ ಚಾರ್ಜ್ಗಳು ಅರ್ಥಿನ ಒಳಗಡೆ ಹೊರಟು ಹೋಗ್ಬಿಡ್ತವೆ. ಹಾಗಾಗಿ ನಾವು ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಅನ್ನೇ ಇಡಬೇಕು. ಇನ್ಸುಲೇಟರ್ಸ್ ಅನ್ನ ಇಟ್ಟಾಗ ಚಾರ್ಜ್ ಹರ್ಕೊಂಡು ಹೋಗೋದಿಲ್ಲ. ಇನ್ಸುಲೇಟರ್ ಅಲ್ಲಿ ಚಾರ್ಜ್ ಹರಿಲಿಕ್ಕೆ ದಾರಿ ಇರೋದಿಲ್ಲ. ಸೊ ಆ ಕಾರಣದಿಂದ ನಾವು ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲೆ ಇಡಬೇಕು. ನೆಕ್ಸ್ಟ್ ಎರಡನೇ ಪಾಯಿಂಟು ನೋಡಿ, ಎರಡು ಸ್ಪೀರ್ಗಳನ್ನು ದೂರ ತಳ್ಳಬೇಕಾದ್ರೆ ಈ ರಾಡನ್ನು ಇಟ್ಕೊಂಡೇ ಇರಬೇಕು ಅಂತ ಹೇಳಿದೆ. ಈ ರಾಡ್ ಇಲ್ಲಿ ಇರಲೇಬೇಕು, ಇಲ್ಲಿದ್ದ ಆದಮೇಲೆ ನೀವು ತಳ್ಳಿದ್ರೆ ಮಾತ್ರ ನಡೆಯುತ್ತೆ. ಒಂದು ವೇಳೆ ನೀವು ತಳ್ಳೋ ಮುಂಚೆನೇ ಈ ರಾಡನ್ನು ತೆಗೆದುಬಿಟ್ರಿ ಅಂದ್ಕೊಳ್ಳಿ, ಇನ್ನೂ ಅಂಟ್ಕೊಂಡಿದ್ದಾವೆ, ಈ ಎರಡು ಸ್ಪೇರ್ಗಳು ಅಂಟ್ಕೊಂಡಿದ್ದಾವೆ, ಈ ರಾಡ್ ಇಲ್ಲಿ ಥರ ತೆಗೆದುಬಿಟ್ರಿ ಅಂದ್ಕೊಳ್ಳಿ, ಏನಾಗುತ್ತೆ ಗೊತ್ತಾ? ಈ ನೆಗೆಟಿವ್ ಚಾರ್ಜಸ್ ಸೊರ್ರ್ ಅಂತ ಆ ಕಡೆ ಹೋಗ್ತವೆ, ಪಾಸಿಟಿವ್ ಸೊರ್ರ್ ಅಂತ ಈ ಕಡೆ ಬರ್ತವೆ. ಎರಡು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ನ್ಯೂಟ್ರಲೈಸ್ ಆಗೋಗ್ಬಿಡುತ್ತೆ. ಇಷ್ಟೊತ್ತು ಮಾಡಿದ್ದು ಒಂಥರ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗುತ್ತೆ ಅಂತಾರಲ್ಲ, ಹಂಗೆ ಆಗೋಗ್ಬಿಡುತ್ತೆ. ನೀವು ಏನೇನು ಕಷ್ಟಪಟ್ಟು ಚಾರ್ಜ್ಗಳನ್ನು ಸಪ್ರೇಟ್ ಮಾಡಿದ್ರೋ ಅವೆಲ್ಲ ಮಿಕ್ಸಪ್ ಆಗಿ ಎ ಬಿಕಮ್ಸ್ ನ್ಯೂಟ್ರಲ್, ಬಿ ಬಿಕಮ್ಸ್ ನ್ಯೂಟ್ರಲ್. ಹಂಗೆ ಆಗಬಾರ್ದು ಅಂತಂದರೆ ಈ ಚಾರ್ಜಸ್ ಹಂಗೆ ದೇ ಮಸ್ಟ್ ಬಿ ಹೆಲ್ಡ್ ಇನ್ ದ ರೆಸ್ಪೆಕ್ಟಿವ್ ಪೊಸಿಷನ್ಸ್. ಅವು ಅಲ್ಲಲ್ಲೇ ಇರಬೇಕು, ಅಲ್ಲೇ ಹಿಡಿದಿಟ್ಕೊಂಡಿರಬೇಕು. ಆ ಹಿಡಿದಿಟ್ಕೊಳ್ಳೋ ಕೆಲಸ ಯಾರು ಮಾಡ್ತಾರೆ? ಈ ಗ್ಲಾಸ್ ರಾಡ್ ಮಾಡುತ್ತೆ. ಈ ಗ್ಲಾಸ್ ರಾಡ್ ನೋಡ್ತಾ ಇರುತ್ತೆ ಆ ಚಾರ್ಜಸ್ಸನ್ನು. ಸೊ ನೀವು ಸಪ್ರೇಟ್ ಮಾಡ್ಬೇಕಾದ್ರೆ ಈ ನೆಗೆಟಿವ್ ಚಾರ್ಜ್ ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇದೇ ಈ ನೆಗೆಟಿವ್ ಚಾರ್ಜ್ ಕಂಟ್ರೋಲ್ ಮಾಡಿದ್ಮೇಲೆ ಪಾಸಿಟಿವ್ ಚಾರ್ಜ್ಗೆ ಬೇರೆ ಕಂಟ್ರೋಲ್ ಮಾಡೋ ನೆಸೆಸಿಟಿ ಇಲ್ಲ, ಯಾಕೆಂದರೆ ಅವು ಮುಂದಕ್ಕೆ ಹೋಗೋಕ್ಕೆ ಆಗೋದೇ ಇಲ್ಲ. ಸೊ ಬೈಫರ್ಕೇಟ್ ಮಾಡಿ ಆಮೇಲೆ ಜಾಸ್ತಿ ಗ್ಯಾಪನ್ನು ಕ್ರಿಯೇಟ್ ಮಾಡಿ ಆಮೇಲೆ ರಾಡನ್ನು ತೆಗೀರಿ. ಅವಾಗ ಈ ಚಾರ್ಜ್ಗಳು ಹೋಗಬೇಕು ಅಂದ್ರೂ ಕೂಡ ಇಲ್ಲಿ ಹರಿಲಿಕ್ಕೆ ಜಾಗ ಇರೋದಿಲ್ಲ. ಸೊ ಇನ್ನೆವಿಟಬಲಿ ದೇ ಸ್ಟೇ ಆನ್ ದ ಸ್ಪಿಯರ್. ಆ್ಯಂಡ್ ರಿಮೆಂಬರ್, ದಿಸ್ ಈಸ್ ಎ ಮೆಟಲ್ ಸ್ಪಿಯರ್. ವಾಟ್ ಎವರ್ ದ ಚಾರ್ಜ್ ಪ್ರೊಡ್ಯೂಸ್ಡ್ ವಿಲ್ ನಾಟ್ ಸ್ಟೇ ಓನ್ಲಿ ಹಿಯರ್, ಸೇ ದೇ ಗೆಟ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್. ಎಲ್ಲ ಸರ್ಫೇಸಿನ ಮೇಲೆ ಸ್ಪ್ರೆಡ್ ಆಗ್ತವೆ. ವೈ ದಿಸ್ ವಿ ವಿಲ್ ಡಿಸ್ಕಸ್ ಇನ್ ದಿ ಎಲೆಕ್ಟ್ರೋಸ್ಟಾಟಿಕ್ ಪ್ರಾಪರ್ಟೀಸ್ ಆಫ್ ಕಂಡಕ್ಟರ್. ಸರ್ ಏನು ಸರ್ ನೀವು ಒಂದು ಚೂರು ಹೇಳ್ತೀರಾ, ಆಮೇಲೆ ವಿ ವಿಲ್ ಡಿಸ್ಕಸ್ ಲೇಟರ್ ಆನ್ ಅಂತೀರಾ, ಈಗಲೇ ಹೇಳ್ಬಿಡಿ ಸರ್ ಅಂತ ನೀವು ಕೇಳ್ಬೋದು. ಬೇಡ, ಈಗ ಹೇಳಿದರೆ ಅದು ಅಂಥ ಮಜಾ ಬರೋದಿಲ್ಲ, ಎಸ್ಸೆನ್ಸ್ ಸಿಗೋದಿಲ್ಲ, ಅದರಲ್ಲಿರೋ ಫ್ಲೇವರ್ ಸಿಕ್ಕೋದಿಲ್ಲ. ಈಗ ಸದ್ಯಕ್ಕೆ ಇಷ್ಟು ಸಾಕು. ಆ ಚಾರ್ಜಸ್ಸು ಅಲ್ಲಲ್ಲೇ ಸ್ಪ್ರೆಡ್ ಆಗ್ತಾ ಹೋಗ್ತವೆ, ಆ ಯೂನಿಫಾರ್ಮ್ ಸ್ಪಿಯರ್ ಮೇಲೆ ಸ್ಪ್ರೆಡ್ ಆಗ್ತವೆ ಅಂತ ಹೇಳಿದ್ದೀನಿ, ಆಯಿತಾ? ಸೊ ಇಷ್ಟು ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ಇಂಡಕ್ಷನ್ ಪ್ರೋಸೆಸ್ ಅಲ್ಲಿ ಚಾರ್ಜ್ಡ್ ರಾಡ್ ಟಚ್ ಆಗೋದಿಲ್ಲ. ಆಮೇಲೆ ಸ್ಪಿಯರ್ಗಳನ್ನು ದೂರ ಮಾಡೋ ಮುಂಚೆ ಈ ಚಾರ್ಜ್ ರಾಡನ್ನು ತೆಗಿಬೇಡಿ. ಚಾರ್ಜ್ ರಾಡ್ ಇಟ್ಕೊಂಡೇ ದೂರ ಮಾಡಿ ಆಮೇಲೆ ತೆಗೆದುಬಿಡಿ, ಚಾರ್ಜಸ್ ಜನರೇಟ್ ಆಗುತ್ತೆ. ಸೊ ಇಷ್ಟು ಇಂಡಕ್ಷನ್ ಬಗ್ಗೆ. ಸೊ ಐ ಎಕ್ಸ್ಪ್ಲೇನ್ಡ್ ಯು ಸೋ ಫಾರ್ ವಾಟ್ ಈಸ್ ಹೌ ಡು ವಿ ಕಮ್ ಟು ನೋ ದಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಚಾರ್ಜಸ್. ವಾಟ್ ಈಸ್ ಎಲೆಕ್ಟ್ರಿಫಿಕೇಶನ್, ವಾಟ್ ಈಸ್ ಫ್ರಿಕ್ಷನ್, ಕಂಡಕ್ಷನ್ ಅಂಡ್ ಇಂಡಕ್ಷನ್. ಗೊತ್ತಾಯ್ತಾ? ಆಮೇಲೆ ಚಾರ್ಜಿನ ಡೆಫಿನೇಷನ್ ಅನ್ನು ಕೊಟ್ಟಿದ್ದೀನಿ, ಬಟ್ ಅದಿನ್ನು ಕ್ಲಿಯರ್ ಕಟ್ ಡೆಫಿನೇಷನ್ ಅಲ್ಲ. ಸರಿ, ಹಂಗೆ ನೋಡಿಕೊಂಡ್ರೆ ಇನ್ನೂ ನಾನು ಚಾಪ್ಟರ್ನ ಫುಲ್ ಪ್ಲೆಡ್ಜ್ಡ್ ಸ್ಟಾರ್ಟೇ ಮಾಡಿಲ್ಲ. ಇಷ್ಟೊತ್ತು ನಾನು ಹೇಳಿದ್ರಲ್ಲಿ ಏನು ಅರ್ಧ ಗಂಟೆ ಪಾಠ ಮಾಡಿದ್ದೀನಲ್ಲ, ಇದರಲ್ಲಿ ಇಷ್ಟು ಮಾತ್ರ ಹೇಳಿದ್ದೀನಿ. ಏನು ಎಲೆಕ್ಟ್ರಿಫಿಕೇಶನ್ ಅಂದರೆ ಏನು, ಎಷ್ಟು ಥರದ ಚಾರ್ಜಸ್
ಇರುತ್ತೆ, ಯಾವ ತರ ನಾವು ಚಾರ್ಜ್ ಮಾಡಬಹುದು. ಇಂಡಕ್ಷನ್ ಅಂದ್ರೆ ಏನು, ಕಂಡಕ್ಷನ್ ಅಂದ್ರೆ ಏನು, ಮತ್ತೆ ಫ್ರಿಕ್ಷನ್ ಅಂದ್ರೆ ಏನು. ಆಮೇಲೆ ಡಿಫರೆನ್ಸ್, ಫ್ರಿಕ್ಷನ್ ಅಲ್ಲಿ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್, ಕಂಡಕ್ಷನ್ ಅಲ್ಲಿ ಲೈಕ್ ಚಾರ್ಜಸ್ ಬಟ್ ನಾಟ್ ಈಕ್ವಲ್ ಚಾರ್ಜಸ್, whereas in induction again equal and opposite charges are produced. In friction there is physical contact, in conduction there is physical contact, whereas in induction there is no physical contact between the two bodies. ಅಷ್ಟಾಯ್ತು. ಈಗ ಬರೋಣ ಚಾರ್ಜಿನ ನೆಕ್ಸ್ಟ್ ಹಂತಕ್ಕೆ. ನೆಕ್ಸ್ಟ್ ಹಂತ ಬಂದ್ಬಿಟ್ಟು ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಓಕೆ, ಸೊ ಐ ವಿಲ್ ಎಕ್ಸ್ಪ್ಲೈನ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜಸ್ ಒನ್ ಬೈ ಒನ್. So I take up the properties of charges in detail in my next video. Okay, thank you.